ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಒಟ್ಟು 5 ಸಚಿವ ಸ್ಥಾನಗಳು ಲಭ್ಯ ಆಗಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಎಸ್ಸಿಗೆ 7 ಸ್ಥಾನ, ಎಸ್ಟಿಗೆ 3 ಸ್ಥಾನ, ಲಿಂಗಾಯತ ಸಮುದಾಯಕ್ಕೆ 5 ಸ್ಥಾನಗಳನ್ನು ನೀಡಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ 3 ಸ್ಥಾನಗಳು, ರೆಡ್ಡಿ ಸಮುದಾಯಕ್ಕೆ 2 ಸ್ಥಾನ, ಹಾಗೆ ಕುರುಬ ಸಮುದಾಯಕ್ಕೆ 3, ಕ್ರಿಶ್ಚಿಯನ್ಗೆ 1, ಈಡಿಗ 1, ರಜಪೂತ ಸಮುದಾಯಕ್ಕೆ 1 ಸ್ಥಾನ, ಮೊಗವೀರ ಸಮುದಾಯಕ್ಕೆ 1 ಸ್ಥಾನ, ಮರಾಠ ಸಮುದಾಯಕ್ಕೆ 1 ಸ್ಥಾನವನ್ನು ನೀಡಲಾಗಿದೆ. ಸಮುದಾಯವಾರು ಕೂಡ ಗಮನಿಸೋದಾದರೆ ಒಕ್ಕಲಿಗ ಸಮುದಾಯಕ್ಕೆ 5 ಸಚಿವ ಸ್ಥಾನಗಳನ್ನು ಕೊಡಲಾಗಿದೆ. ಎಸ್ಸಿ ಸಮುದಾಯಕ್ಕೆ 7 ಸ್ಥಾನ, ಎಸ್ಟಿ ಸಮುದಾಯಕ್ಕೆ 3 ಸ್ಥಾನ, ಲಿಂಗಾಯತ ಸಮುದಾಯಕ್ಕೆ 5, ಮುಸ್ಲಿಂ ಸಮುದಾಯಕ್ಕೆ 3, ರೆಡ್ಡಿ ಸಮುದಾಯಕ್ಕೆ 2, ಕುರುಬ ಸಮುದಾಯಕ್ಕೆ 3 ಸ್ಥಾನ, ಹಾಗೆ ಕ್ರಿಶ್ಚಿಯನ್ 1, ಈಡಿಗ 1, ರಜಪೂತ 1 ಸ್ಥಾನ ಮತ್ತು ಮೊಗವೀರ 1 ಸ್ಥಾನ, ಮರಾಠ ಸಮುದಾಯಕ್ಕೆ 1 ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಸಮುದಾಯವಾರು, ಪ್ರಾಂತ್ಯವಾರು ಎಲ್ಲವನ್ನ ಅಳೆದು ತೂಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ 10 ಜನರು ಈ ಬಾರಿ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂಥದ್ದು. ಒಟ್ಟಾರೆಯಾಗಿ ಕೈಬಿಟ್ಟಿರುವಂಥದ್ದು 10 ಜನರನ್ನು ಈ ಕ್ಯಾಬಿನೆಟ್ನಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈ ಹಿಂದೆ ಇದ್ದಂತಹ 10 ಜನರಿಗೆ ಸಚಿವ ಸ್ಥಾನದ ಅವಕಾಶ, ಸಚಿವ ಸ್ಥಾನದ ಭಾಗ್ಯ ಒಲಿದು ಬಂದಿಲ್ಲ, ಸಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.